ಜ್ಞಾನದ ಪರ್ಯಾಯ ಪದಗಳನ್ನು ಬೃಹದಾರಣ್ಯಕ ಉಪನಿಷತ್ತಿನ 1ನೆಯ ವಾಸ್ತವಿಕವಾಗಿ ಅದು 3ನೇ ಅಧ್ಯಾಯ ಅಲ್ಲಿ ಹೀಗೆ ವರ್ಣನೆ ಮಾಡ್ತಾರೆ. ಅಲ್ಲಿ ಬಂದಿರುವುದು ಭಗವ ಶ್ರೀಹರಿಯ ಗೃಹಸ್ಥ ಧರ್ಮವನ್ನು ವರ್ಣನೆ ಮಾಡುವಂತಹ ಪ್ರಸಂಗ. ಮೂಲ ಉಪನಿಷತ್ನಲ್ಲಿ ಆತ್ಮೈವೇದಮಗ್ರ ಆಸೀತ್ ಸೋಕಾಮಯತ ಜಾಯಾಮೇ ಸ್ಯಾತ್ ಅಥ ಪ್ರಜಾಯೇಯ ಅನ್ನುವ ಭಾಗ. ಅದು ಅವ್ಯಾಕೃತ ಬ್ರಾಹ್ಮಣದ ಕೊನೆಯ ಭಾಗ. ಅಲ್ಲಿ ಭಾಷ್ಯದಲ್ಲಿ ಆಚಾರ್ಯರು ಆತ್ಮಾಮನಶ್ಚಿಂತನಂಚ ಶ್ರೀಮುಷಿ ಬುದ್ಧಿರಿತ್ಯಪಿ ಏಕಾರ್ಥವಾಚಕ ಧೀಶ್ಚ ಮನೀಷಾ ತಪ ಇತ್ಯಪಿ ಅಂತ ಶಬ್ದತತ್ವ ಅನ್ನುವ ಒಂದು ಗ್ರಂಥವನ್ನ ಉದ್ಧರಿಸ್ತಾರೆ. ಇದರ ಅರ್ಥ ಹೀಗಾಗ್ತದೆ: ಆತ್ಮ, ಮನಸ್ಸು, ಚಿಂತನ, ಶೇಮುಷಿ, ಬುದ್ಧಿ, ಧೀ, ಮನೀಷಾ ಮತ್ತು ತಪಸ್ಸು ಇವೆಲ್ಲವೂ ಕೂಡ ಏಕಾರ್ಥವಾಚಕವಾದಂತಹ ಶಬ್ದಗಳು. ಹೀಗೆ ಇವೆಲ್ಲವೂ ಕೂಡ ಜ್ಞಾನದ ಪರ್ಯಾಯ ಪದಗಳು.